ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದೀರಾ? ಇವನು ಜಯಚಂದ್ರ, ವಂಶಿ ಕೈಯಲ್ಲಿ ಕೊಲೆ ಆದವನು. ಇವನ್ ಯಾವ ತರದಲ್ಲಿ ಕೊಲೆ ಆದ ಅಂತ ನೋಡಿದ್ರೆ ಅವನ್ ಮನುಷ್ಯನೇ ಅಲ್ಲ ಅನ್ಸತ್ತೆ. ಆದ್ರೆ ನಾವಿನ್ನೂ ಮನುಷ್ಯತ್ವ ಕಳ್ಕೊಂಡಿಲ್ಲ. ಕಳ್ಕೊಳಕ್ ಮುಂಚೆ ಅವನ್ ಬಂದು ಸರೆಂಡರ್ ಆಗಕ್ ಹೇಳಿ, ಪ್ರಾಣನಾದ್ರೂ ಉಳಿಯತ್ತೆ. ಅವನ್ ಖಂಡಿತ ನಿಮ್ ಮಾತು ಕೇಳ್ತಾನೆ. ನೀವು ಸಹಾಯ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ನಾನ್ ನಿಮ್ ಹತ್ರ ಸಹಾಯ ಕೇಳ್ಕೊಂಡು ಬಂದಾಗ ತಕ್ಷಣ ನೀವೊಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವನ್ನ ರೌಡಿ ಮಾಡಿದ್ದೆ ನೀವು. ಬೇಕಾಗಿರೋದು ನಿಮ್ಗೆ. ಹೋಗಿ ಹುಡುಕೊಳ್ಳಿ. ನನ್ನನ್ನು ಯಾಕೆ ಹೇಳ್ತೀರಾ? ಯಾಕೆ ನಿಮ್ ಕೈಲಾಗಲ್ವಾ? ಯಾರು ಗಂಡಸರಲ್ವಾ? ಹೋಗೋ. ನಿನ್ ಮಗನ್ನ ನಾಳೆ ಯಾರಾದ್ರೂ ಸೆಂಟರ್ ರೋಡ್ ಅಲ್ಲಿ ನಾಯಿ ತರ ಹೊಡೆದ್ ಬಿಸಾಕಿ ಹೆಣಾನ ಮುನ್ಸಿಪಾಲಿಟಿ ವ್ಯಾನ್ ಅಲ್ಲಿ ಎತ್ಕೊಂಡು ಹೋಗ್ತಾರಲ್ಲ, ಆಗ ಗೊತ್ತಾಗತ್ತೆ. ಅಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಮಾಡ್ತಿದ್ಯಾ ನೀನು? ಅವನ್ ಮಾಡ್ತಿರೋ ತಪ್ಪು ಅವನು ಗೊತ್ತಾಗ್ಬೇಕು. ಒಳ್ಳೆಯವನಾಗಿ ಮತ್ತೆ ನನ್ನ ಹತ್ರ ಬರ್ಬೇಕು ಅಂತ ನಾನು ಅವನ ದೂರ ಇಟ್ರೆ ನೀನೋಗಿ ಅವನ ಜೊತೆಲಿ ಸೇರ್ಕೊಂಡಿದ್ಯಲ್ಲ. ತಾನ್ ಮಾಡೋದೇ ಸರಿ ಅಂತ ಅವನ ಅದನ್ನೇ ಮುಂದರ್ಸಲ್ವಾ? ಈ ಮಹಾನ್ ಕಾರ್ಯಕ್ಕೆ ಮನೆಯವ್ರಿಗೂ ಹೇಳ್ದೆ ಅವ್ರ ಮರ್ಯಾದೆ ಕಳೆದು ಇಲ್ಲಿಗೆ ಬಂದಿದ್ಯಲ್ಲ. ಈ ಸಂಪತ್ತಿಗೆ ನಾನು ಓದಿದ್ದು. ನೋಡಿ, ಬೇಕು ಅಂದಾಗ ಜೊತೆಲಿದ್ದು ಬೇಡ ಅನ್ನಿಸ್ದಾಗ ಕೈ ಬಿಡೋಕೆ ನಾನ್ ನೀವಲ್ಲ. ಮುಚ್ಚೆ ಬಾಯ್. ಎಂತ ಕಷ್ಟದಲ್ಲೂ ತಾಯಿ ಮಗುನ ಕೈ ಬಿಡಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ. ಈಗ ನಿಜ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನನ್ ಬಗ್ಗೆ ನಿನಗೆ ಏನ್ ನಿಜ ಗೊತ್ತಾಯ್ತೆ? ನಿನ್ನ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ಆದ್ರೂ ಒಬ್ಳು ಹೆಣ್ಣಾಗಿ ನನ್ ಕಷ್ಟ ಅರ್ಥ ಮಾಡ್ಕೋತೆ ಅಂತ ಹೇಳ್ತಾ ಇದ್ದೀನಿ. ದೇವ್ರ ದಾರಿ ತೋರಿಸಿದ್ಕಿಂತ ವಿಧಿ ದಿಕ್ ತಪ್ಪಿಸುತ್ತೆ ಜಾಸ್ತಿ. ನಾನು ಯಾವಾಗ ವಯಸ್ಸಿಗೆ ಬಂದೆ, ನನಗೆ ವಯಸ್ಸಾಗಿದ್ದು ಯಾವಾಗ ಅಂತ ಗೊತ್ತಾಗೋಕ್ ಮುಂಚೆನೆ ಎಲ್ಲ ನಡೆದೋಯ್ತು. ಆಗ ನನ್ಗೆ 15 ವಯಸ್ಸು. ಆಟ ಆಡ್ಕೊಂಡು ಬರ್ತಿದ್ದಾಗ ಯಾವನೋ ಪೂರ್ಕಿ ನನ್ನ ಜೊತೆಲಿದ್ದವಳನ್ನ ರೇಗಿಸ್ತಾ ಅಂತ ತಕ್ಷಣ ಕಪಾಳ ಕೊಡ್ದ್ಬಿಟ್ಟೆ ಅಷ್ಟೇ. ಅವನ್ ನನ್ನನ್ನು ಯಾವಾಗ ಎತ್ಕೊಂಡೋದ, ಅವನ್ ನನ್ನನ್ನು ಏನ್ ಮಾಡ್ದ ಅಂತಾನೆ ಗೊತ್ತಾಗ್ಲಿಲ್ಲ. ನಮ್ಮಪ್ಪ ಪುರೋಹಿತ. ಮಿಕ್ಕಿದ ಹೆಣ್ಮಕ್ಳಿಗೆಲ್ಲ ಮದ್ವೆ ಆಗ್ಬೇಕು ಅಂತ ಮನೆಯಿಂದ ಆಚೆ ತಳ್ಳಿಬಿಟ್ರು. ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಮುಂಚೆನೆ ನನ್ನ ಹೊಟ್ಟೆಲಿ ವಂಶಿ. ಸಾಯೋಕ್ಕೂ ಗೊತ್ತಿಲ್ಲ, ಬದುಕೋಕ್ಕೂ ಗೊತ್ತಿಲ್ಲ. ಆದ್ರೆ ಮಗುನ ಸಾಯಿಸೋದು ಮಾತ್ರ ತಪ್ಪು ಅಂತ ಗೊತ್ತಿತ್ತು. ಗಂಡ ಇಲ್ದೇ ಇರೋ ಹೆಣ್ಣನ್ನ ಸಮಾಜ ಹೇಗ್ ನೋಡುತ್ತೆ, ಅದಕ್ಕೆ ನಾನೇ ಒಂದು ತಾಳಿ ಕಟ್ಕೊಂಡು ಅನ್ಯಾಯ ಮಾಡಿದವನ ಹತ್ರ ಆಶ್ರಯ ಕೇಳ್ಕೊಂಡು ಹೋದೆ. ಯಾವಾಗ ಹುಟ್ಟಿದ ಮಗು ಪುಟ್ಟು ವಂಶಿ ಕೈಯಲ್ಲಿ ಅವ್ರ ಕತ್ತಿ ಕೊಟ್ರು. ನನ್ನ ಮಗನ ಅವ್ರ ತಂದೆ ತರ ಆಗ್ಬಾರ್ದು ಅಂತ ನನ್ನ ಮಗನ್ನ ಎತ್ಕೊಂಡು ಆವತ್ತು ಓಡಕ್ ಶುರು ಮಾಡಿದವಳು. ಇನ್ನು ಓಡ್ತಾನೆ ಇದ್ದೀನಿ ಕಣೆ, ಇನ್ನು ಓಡ್ತಾನೆ ಇದ್ದೀನಿ. ವಂಶಿ ಯಾವಾಗ್ಲೂ ಹೇಳ್ತಾ ಇರ್ತಾನೆ, ನಿನಗ್ ಬೇರೆ ಯಾರು ಸಿಗ್ಲಿಲ್ವಾ? ರಸ್ತೆಯಲ್ಲಿ ಹೋಗಿ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡಿದ್ರು ಇಂಥ ಕಷ್ಟ ಇರ್ತಿರ್ಲಿಲ್ಲ ಅಂತ. ಆದ್ರೆ ಯಾವ ಬಾಯಿಂದ ಅವನ ಹತ್ರ ನಾನು ಇದನ್ನೆಲ್ಲ ಹೇಳಿ? ನನ್ನ ಜೀವನದಲ್ಲಿ ಸಿಕ್ಕಿದ್ದು ನಾನು ಇಷ್ಟಪಟ್ಟಿದ್ದು ಅಲ್ಲ, ನನಗಾಗಿದ್ದು ಮದುವೆನೂ ಅಲ್ಲ. ಅಪ್ಪ ಕೆಟ್ಟವನು ಅಂತ ಕೋಪ ಮಾಡ್ಕೊಳ್ಳೋ ವಂಶಿಗೆ ತಾಯಿ ಕೆಟ್ಟೋದವಳು ಅಂತ ಗೊತ್ತಾದ್ರೆ ಅಸಹ್ಯ ಪಟ್ಕೋತಾನೆ ಅಂತ. ನನ್ನ ಮುಂಚೆ ಹೀಗಾಗಿರೋದ್ ಕಾರಣ ಅವನ ತಂದೆಗಿರೋ ಕೆಟ್ಟ ಹೆಸರು. ನಾಳೆ ನಿನ್ ಜೀವನದಲ್ಲಿ ಹೀಗೆ ನಡಿಬಾರ್ದು ಅಂತಾನೆ ಇಷ್ಟೆಲ್ಲ ಹೇಳ್ಕೊಂಡೆ. ನೋಡಮ್ಮ, ನನ್ ಮಗ ವಾಪಸ್ ಬರ್ತಾನೆ ಅಂತ ನಾನು ಈಗಲೂ ಕಾಯ್ತಾ ಇದ್ದೀನಿ. ನೀವೆಲ್ಲ ಓದ್ದವರು, ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ವಂಶಿ, ಏನಾಯ್ತು ವಂಶಿ?
ವಂಶಿ ಏನಾಯ್ತು? ತಪ್ಪು ಮಾಡ್ಬಿಟ್ಟೆ ಶಾರು, ತಪ್ಪು ಮಾಡ್ಬಿಟ್ಟೆ. ನಮ್ಮಮ್ಮಂದೆ ತಪ್ಪು ಅಂತ ಹೇಳಿ ಅವಳನ್ನೆಷ್ಟು ನೋಯಿಸ್ಬಿಟ್ಟಿದ್ದೀನಿ ಶಾರು. ಅಷ್ಟು ಚಿಕ್ಕ ವಯಸ್ಸಲ್ಲಿ ಶಾರು ನನ್ ಬೆಳ್ಸಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು. ಅದು ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಶಾರು. ಅವಳನ್ನ ತುಂಬಾ ನೋಯಿಸ್ಬಿಟ್ಟೆ ಶಾರು. ಕೋಪ ಕೋಪ ಕೋಪ, ಕೊನೆಗೂ ನಂದು ರೌಡಿ ರಕ್ತನ ಅಂತ ಪ್ರೂವ್ ಮಾಡ್ಬಿಟ್ಟೆ ಶಾರು. ನಮ್ಮಮ್ಮನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನನ್ಗಿದು ಯಾವ್ದು ಬೇಡ ಶಾರು. ನಾನು ಐಜಿಗೆಲ್ಲ ಹೇಳ್ಬಿಟ್ಟಿದ್ದೀನಿ. ನನಗೆ ನಮ್ಮಮ್ಮ ಬೇಕು ಶಾರು, ನಮ್ಮಮ್ಮ ಬೇಕು. ಅವಳನ್ನ ಒಪ್ಕೊಂಡ್ರೆ ಸಾಕು ಶಾರು. ನನ್ ಮದ್ವೆ ಆಗ್ತೀಯಾ ಶಾರು? ನನ್ನ ತಾಯಿ ಪಟ್ಟ ಕಷ್ಟನ ನೀನು ಅನುಭವಿಸ್ಬಾರ್ದು. ಜನ ನಿನ್ನ ಸಂಬಂಧಕ್ಕೆ ಕೆಟ್ಟರ್ಥ ಕೊಡಬಾರ್ದು. ನಾಳೆ ನಾ ಸರೆಂಡರ್ ಆದ್ರೆ ಯಾವಾಗ ಆಚೆ ಬರ್ತೀನಿ ನನಗೆ ಗೊತ್ತಿಲ್ಲ. ಕಾಯ್ತೀನಿ ಕಾಯ್ತೀನಿ. ಯಾಕಮ್ಮ ಮಾತಾಡ್ಸಲ್ವಾ? ಮಾತಾಡಕ್ಕೆ ಏನಿದೆಪ್ಪ, ಇಡೀ ಊರೇ ನಿನ್ ಬಗ್ಗೆ ಮಾತಾಡ್ತಿದೆ. ನೆಂಟ್ರ ಮನೆಗೆ ಬಂದ ತಕ್ಷಣ ಊಟ ಮಾಡ್ತೀರಾ, ತಿಂಡಿ ತಿಂತೀರಾ ಅಂತ ಕೇಳಕ್ಕೆ. ಊಟ ಮಾಡ್ದ? ನಿನ್ನ ಕೈಯಲ್ಲಿ ಊಟ ಮಾಡಿ ತುಂಬಾ ದಿನ ಆಯ್ತಮ್ಮ. ಹೋಗೋಗೋ, ನಿನ್ ಮಗನ್ನ ನಾಳೆ ಯಾರಾದ್ರೂ ಸೆಂಟರ್ ರೋಡ್ ಅಲ್ಲಿ ನಾಯಿ ತರ ಹೊಡೆದ್ ಬಿಸಾಕಿ ಏನೋ ನಮ್ಮ ಮುನ್ಸಿಪಾಲಿಟಿ ವ್ಯಾನ್ ಅಲ್ಲಿ ಎತ್ಕೊಂಡು ಹೋಗ್ತಾರಲ್ಲ, ಆಗ ಗೊತ್ತಾಗತ್ತೆ. ಅಮ್ಮ ಕೂತ್ಕೋ. ನೀನೇ ತಿನ್ನು. ನೀನೇ ತಿನ್ಸಮ್ಮ. ತಪ್ಪು ನಿಂದಲ್ಲ ಕಂದ. ಹಾ, ತಪ್ಪೆಲ್ಲ ನಂದು. ನೀನ್ ಈ ತರ ಆಗ್ತಿ ಅಂತ ಗೊತ್ತಿದ್ರೆ ನಿನ್ನನ್ನು ಹೆರ್ತಾನೆ ಇರ್ಲಿಲ್ಲ. ಹಾ, ತಿನ್ನು ತಿನ್ನು. ನಿನ್ನ ಈ ಕೋಪ ನಿನ್ನನ್ನು ಎಷ್ಟು ಕೆಟ್ಟವನಾಗಿ ಮಾಡ್ಬಿಟ್ಟಿದೆಯಲ್ಲ. ತಿನ್ನು. ನನ್ನ ಕೈ ತುತ್ತು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿಯಲ್ಲ, ತಿನ್ನು. ಎಲ್ಲ ತಿನ್ಬಿಡು, ಎಲ್ಲ ತಿನ್ಬಿಡು. ವಂಶಿ, ಪೊಲೀಸ್ನವರು ನಾಯಿ ತರ ಹಾಕಾಗ್ಬಾರ್ದು. ಅಮ್ಮ, ತಿನ್ನು, ತಿನ್ಬಿಡು, 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 ಎಲ್ಲ ತಿನ್ಬಿಡು. ಅದಕ್ಕೆ ಅನ್ನದಲ್ಲಿ ವಿಷ ಕಲ್ಸ್ಬಿಟ್ಟಿದ್ದೀನಿ ಕಂದ. ಅರ್ಥ ಮಾಡ್ಕೊಳ್ಳೋ. ನೀನೇನಾದ್ರು ಆ ಥರ ಸತ್ತೋದ್ರೆ ನನ್ನ ಕೈ ನೋಡಕ್ಕಾಗಲ್ಲ. ನನಗೆ ಹಕ್ಕಿದೆ ಕಣೋ, ನನಗೆ ಹಕ್ಕಿದೆ. ಅರ್ಥ ಮಾಡ್ಕೊಳ್ಳೋ. ನನ್ನ ಮಡ್ಲಲ್ಲೇ ಇಲ್ಲಿ ಮಲ್ಕೋ. ನನ್ನ ಮಡ್ಲಲ್ಲೇ ನೆಮ್ಮದಿಯಾಗಿ ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡು. ನನಗೆ ಹಕ್ಕಿದೆ. ಹೌದು ಶಿ, ನನ್ನ ಅರ್ಥ ಮಾಡ್ಕೊ.